ಈ ಥರ ಮೇರಿ ಪ್ರಾಣ ಹೋಯ್ತು. ಕೊಲೆಗಾರ ಮಿಸ್ಟರ್ ದಿನೇಶ್ ಕುಮಾರ್ ವಾಸು. ಆದರೆ ಮೇರಿ ಖುಷಿನ ಅಪಾರ್ಥ ಮಾಡ್ಕೊಂಡ್ಲು. ಆದರೆ ಮೈಸನ್, ಈಗಲೂ ಕಾಲಾವಕಾಶ ಇದೆ. ನಾವು ಖುಷಿನ ಕಾಪಾಡ್ಬೋದು. ಆದರೆ ಅದಕ್ಕೂ ಮೊದಲು ನಾವು ಆ ಜಾಗ ಹುಡುಕ್ಬೇಕು. ಎಲ್ಲಿ ಮೇರಿನ ಹೂತಾಕಿದರೋ ಆ ಜಾಗನ. ಅವಳ ಸಮಾಧಿ ಮೇಲೆ ಹೋಲಿ ವಾಟರ್ ಮತ್ತೆ ಹೋಲಿ ಕ್ರಾಸ್ ಇಡಬೇಕು. ಈ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮೇರಿ ಆತ್ಮ ಖುಷಿ ದೇಹನ ಬಿಟ್ಟೋಗುತ್ತೆ. ನನಗನ್ಸುತ್ತೆ ಮೇರಿ ಆತ್ಮ ನಿನಗೆ ತೊಂದರೆ ಕೊಡುತ್ತೆ ಅಂತ. ಈ ಕೆಲಸನ ತುಂಬಾ ಹುಷಾರಾಗಿ ಮಾಡಿ ಮುಗಿಸ್ಬೇಕು. ಹಂಗಾರೆ ಮೇರಿನ ಹೂತಾಕಿರೋ ಜಾಗ ಅದನ್ನ ಹೇಗೆ ಫಾದರ್ ಕಂಡುಹಿಡಿಯೋದು? ಅದಕ್ಕೆ ಒಂದು ಉಪಾಯ ಇದೆ. ಹೇ ಕೆಟ್ಟ ಆತ್ಮ, ಇನ್ ದ ನೇಮ್ ಆಫ್ ಲಾರ್ಡ್ಸ್, ಇನ್ ದ ನೇಮ್ ಆಫ್ ಗಾಡ್ಸ್, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಖುಷಿ, ಖುಷಿ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಮೇರಿ ಆತ್ಮ ನಿನ್ನನ್ನು ಆವರಿಸ್ಕೊಂಡಿದೆ. ಮೇರಿ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ? ಮೇರಿ, ನೋಡು, ನನ್ನ ಮಾತು ಕೇಳು. ಆ ಜಾಗ ಎಲ್ಲಿದೆ? ನಿನ್ ಸಮಾಧಿ ಎಲ್ಲಿದೆ? ಏನಾದ್ರೂ ಒಂದು ಸುಳಿವು ಕೊಡು. ಹೇಳು ಮೇರಿ, ಹೇಳು. ನೀನ್ ನನ್ನ ಮಾತು ಉತ್ತರ ಕೊಡು. ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಫಾದರ್, ನನ್ನ ಕಾಪಾಡಿ. ಫಾದರ್, ಕಾಪಾಡಿ. ನಾನು ಹೇಳಲ್ಲ, ಖಂಡಿತ ಹೇಳಲ್ಲ. ಖುಷಿನ ಸಾಯಿಸ್ತೀನಿ. ನೀವು ಅವಳನ್ನ ಕಾಪಾಡೋದಕ್ಕಾಗಲ್ಲ. ಅವಳನ್ನ ಸಾಯಿಸ್ತೇನೆ ನಾನು. ತಗೋ ಕರಣ್, ಇದು ತಗೋ. ಕಾಡಿನಲ್ಲಿ, ಗಾಡಿನ ರಸ್ತೆಯಲ್ಲಿ, ಹಾಸ್ಪಿಟಲ್ ರೋಡ್. ಬೇಗ ಹೋಗು, ಬೇಗ ಹೋಗು. ಹೇ ಈವಿಲ್ ಸ್ಪಿರಿಟ್, ಇವಳನ್ನ ಬಿಟ್ಟೋಗು. ಮೇರಿ, ಇಲ್ಲ. ಖುಷಿನ ಬಿಟ್ಟೋಗು. ಇಲ್ಲ. ಹೋಲಿ ಸ್ಪಿರಿಟ್, ಇವಳಿಗೆ ಮುಕ್ತಿ ಕೊಡು. ದೇವರಿಗೆ ಶರಣಾಗು. ಫಾದರ್, ನೀನ್ ಅವಳನ್ನ ಕಾಪಾಡೋದಕ್ಕಾಗಲ್ಲ. ಕಾಪಾಡೋ ಪ್ರಯತ್ನ ಮಾಡಬೇಡ. ಕಾಪಾಡೋ ಪ್ರಯತ್ನ ಮಾಡಬೇಡ. ಮಾಡಬೇಡ. ನಾನು ಅವಳನ್ನು ಬಿಡಲ್ಲ. ನಾನು ಖುಷಿನ ಬಿಡಲ್ಲ. ಅವಳನ್ನು ಸಾಯಿಸ್ಬಿಡ್ತೀನಿ. ಫಾದರ್, ನಾನು ಅವಳನ್ನು ಸಾಯಿಸ್ತೀನಿ. ಕರ್ತನಿಗೆ ಶರಣಾಗೋ, ಕರ್ತನಿಗೆ ಶರಣಾಗೋ, ಕರ್ತನಿಗೆ ಶರಣಾಗೋ. ಮೇರಿ, ಬೇಡ, ಬಿಟ್ಬಿಡು ನನ್ನ. ಮೇರಿ, ಬಿಟ್ಬಿಡು.
ಹೇ ಕರಣ್ ಬಂದ್ಯಾ ಕರಣ್? ನೋಡಲ್ಲಿ ಫಾದರ್ ಬಿದ್ದೋಗಿದ್ದಾರೆ, ಎದ್ದೇಳ್ತಾನೇ ಇಲ್ಲ. ಹೆಂಗೆ ಎದ್ದೇಳ್ತಾರೆ? ನಾನು ಸಾಯಿಸ್ಬಿಟ್ನಲ್ಲ. ಇವಾಗ ಕರಣ್ ಖುಷಿನ ಯಾರು ಕಾಪಾಡ್ತಾರೆ? ನೀನು ಖುಷಿನ ಕಾಪಾಡ್ತೀಯ? ನೀನ್ ಖುಷಿನ್ ಪ್ರೀತಿಸ್ತಾ ಇದೆಯಾ ಅಲ್ವಾ? ನೀನ್ ಖುಷಿನ್ ಪ್ರೀತಿಸ್ತಾ ಇದೆಯಾ ಅಲ್ವಾ? ಮತ್ತೆ ನನ್ನ ಮೇರಿ, ಹಣೆ ಬರಹ ಎಷ್ಟು ವಿಚಿತ್ರ ಅಲ್ವಾ? ಕೆಲವೊಂದ್ಸಲ ನಾವು ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಮೀಟ್ ಮಾಡ್ತೀವಿ, ಅವರೇ ನಮ್ಗೆಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಅದೇ ಸಮಯದಲ್ಲಿ ಹಣೆ ಬರಹ ತನ್ನ ಆಟ ಶುರು ಮಾಡಿಬಿಡುತ್ತೆ. ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ. ನೀನು ನಾನು ಒಂದಾಗೋದು ಈ ಹಣೆ ಬರಹದಲ್ಲಿ ಇರಲಿಲ್ಲ. ನೋಡು, ಈಗ ನಾವು ಸಿಕ್ಕಿದ್ದೀವಿ. ಆದರೆ ಇವಾಗ ಏನಾಗಿದೆ ನೋಡು. ನೀನು ಫಾದರ್ನ ಸಾಯಿಸ್ದೆ ಅಲ್ಲ, ಆಯ್ತು. ನೀನು ಖುಷಿನೂ ಸಾಯಿಸ್ಬೇಕು ಅಂತಿದ್ಯಾ ಅಲ್ವಾ? ಸಾಯಿಸ್ಬಿಡು. ನಿನ್ನ ಆತ್ಮಕ್ಕೆ ಇದನ್ನೆಲ್ಲ ಮಾಡೋದ್ರಿಂದನೇ ಶಾಂತಿ ಸಿಗುತ್ತೆ ಅಂದರೆ ನಾನು ನಿನ್ನನ್ನು ತಡೆಯೋದಿಲ್ಲ. ಆದರೆ ನಾನು ಕಡೆ ಸಲ ನಿನ್ನ ತಬ್ಕೋಬೇಕು ಅಂತಿದ್ದೀನಿ. ಒಂದೇ ಒಂದ್ಸಲ ಅಷ್ಟೇ. ನಿಜವಾಗ್ಲೂ? ಹೌದು. ನಿಜವಾಗ್ಲೂ ಕರಣ್? ಮೋಸ